ಹೇ ಗೈಸ್, ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂಥ ಕಾರಣ ಏನಪ್ಪ ಅನ್ನೋದು, ಹಯಗ್ರೀವ ಸಿನಿಮಾ ಇದಕ್ಕೆ ರಿಲೀಸಿಗೆ ಒಟ್ಟು 6 ದಿನಗಳು ಕಳೆದಿದೆ. ಈ 6 ದಿನಗಳಲ್ಲಿ ಎಷ್ಟೆಲ್ಲ ಕಲೆಕ್ಷನ್ ಮಾಡಿದೆ ಬಾಕ್ಸ್ ಆಫೀಸಲ್ಲಿ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಇದೇ ಒಂದು ವಿಡಿಯೋದಲ್ಲಿ ತಲುಪಿಸ್ತೀನಿ. ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು, ಹಯಗ್ರೀವ ಸಿನಿಮಾದಲ್ಲಿ ಹೀರೋ ಪಾತ್ರವನ್ನ ತನ್ವೀರ್ ಗೌಡ ಅವರು ಪ್ಲೇ ಮಾಡ್ತಿರುವಂತದ್ದು. ಹೀರೋಯಿನ್ ಆಗಿ ಸಂಜನಾ ಆನಂದ್ರಂ ಅವರು ಈ ಒಂದು ಸಿನಿಮಾದಲ್ಲಿ ಲಭ್ಯವಿರುವಂತದ್ದು. ಒಂದು ಸಿನಿಮಾದಲ್ಲಿ ಘಟನಾಘಟಿ ಆಕ್ಟರ್ಸ್ ಗಳಾಗಿ ಸಾಧು ಕೋಕಿಲ, ರಂಗಾಯಣ್ ರಘು, ಶರತ್ ಲೋಹಿಶ್ವ ಹೀಗೆ ಅನೇಕ ಘಟನಾಘಟಿ ಆಕ್ಟರ್ಸ್ ಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಲಭ್ಯವಿರುವಂತದ್ದು. ಆಗ್ಲೇ ಹೇಳಿದಾಗೆ ಈ ಒಂದು ಹಯಗ್ರೀವ ಸಿನಿಮಾ ರಿಲೀಸ್ಗೆ ಒಟ್ಟು 6 ದಿನಗಳು ಕಳೆದಿದೆ. 6ನೇ ದಿನ ಅಂದ್ರೆ ನಿನ್ನೆ ಈ ಒಂದು ಹಯಗ್ರೀವ ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು ಬಾಕ್ಸ್ ಆಫೀಸ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟಪ್ಪ ಅಂತ ಹೇಳಿದ್ರೆ ಬರೀ 13 ಲಕ್ಷ ಆಗಿರುತ್ತೆ. 6ನೇ ದಿನ ಅಂದ್ರೆ ನಿನ್ನೆ ಕಲೆಕ್ಷನ್ ಮಾಡಿರುವಂತ ಮತ್ತೆ ನಮ್ಮ ಕರ್ನಾಟಕದ ಕಲೆಕ್ಷನ್ ಅಂದ್ರೆ ಈ 6 ದಿನಗಳಲ್ಲಿ ಕರ್ನಾಟಕದಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ವಿಚಾರಕ್ಕೆ ಬಂದ್ರೆ, ಈ 6 ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಯಗ್ರೀವ ಸಿನಿಮಾ ಕಲೆಕ್ಷನ್ ಮಾಡುವಂತಹ ಒಟ್ಟು ಮೊತ್ತ 1,33,00,000 ಆಗಿರುತ್ತೆ. ಅಂದ್ರೆ 1,33 lakhs ಅಷ್ಟು ಇದೀಗ ನಮ್ಮ ಕರ್ನಾಟಕದಲ್ಲಿ ಹಯಗ್ರೀವ ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು. ಥ್ರೂಟ್ ಇಂಡಿಯಾದ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ, ಥ್ರೂಟ್ ಇಂಡಿಯಾದಲ್ಲಿ ಈ 6 ದಿನಗಳಲ್ಲಿ ಹಯಗ್ರೀವ ಸಿನಿಮಾ ಕಲೆಕ್ಷನ್ ಮಾಡುವಂತಹ ಒಟ್ಟು ಮೊತ್ತ 1,56,00,000 ಆಗಿರುತ್ತೆ. ಅಂದ್ರೆ 1,56 lakhs ಅಷ್ಟು ಇದೀಗ ಹಯಗ್ರೀವ ಸಿನಿಮಾ ಈ 6 ದಿನಗಳಲ್ಲಿ ಕಲೆಕ್ಷನ್ ಮಾಡುವಂತಹ ಒಟ್ಟು ಮೊತ್ತ ಆಗಿರುತ್ತೆ. ಅಯ್ಯೋ, ನಿಮ್ಗೆ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ. ಇನ್ಫಾರ್ಮೇಟಿವ್ ಆಗಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಪ್ರಾಡಕ್ಟ್ಸ್ ಕೂಡ ಟ್ಯಾಗ್ ಆಗಿದೆ. ನಿಮ್ಗೆ ಏನಾದ್ರು ಫೇವ್ರೇಟ್ ಮತ್ತೆ ನಿಮ್ಗೆ ಏನಾದ್ರು ತಗೋಬೇಕು ಅಂತ ಅನ್ಸಿದ್ರೆ ಮಿಸ್ ಮಾಡ ಅದನ್ನು ಕೂಡ ಬೈ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.